ಸೊ ಈ ವಿಡಿಯೋದಲ್ಲಿ ನಾನು ಕರ್ತಾರ್ಪುರ್ಗೆ ಹೋಗ್ತಾ ಇದ್ದೀನಿ. ಕರ್ತಾರ್ಪುರ್ ಎಲ್ಲಿರೋದು ಅಂದ್ರೆ ಪಾಕಿಸ್ತಾನಲ್ಲಿರೋದು. ಸೊ ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ 20 ಡೇಸ್ ಬಿಫೋರ್, ಅಂದರೆ ಟ್ರಾವೆಲ್ ಡೇ ನೀವು ಯಾವತ್ತು ಪ್ಲ್ಯಾನ್ ಹಾಕಿದ್ದೀರ 20 ಡೇಸ್ ಬಿಫೋರು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ಪೊಲೀಸ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ 4 ಡೇಸ್ ಬಿಫೋರ್ ನಿಮಗೆ ಕನ್ಫರ್ಮೇಷನ್ ಬರುತ್ತೆ ಪಾಕಿಸ್ತಾನದಿಂದ ವಿಸಿಟ್ ಮಾಡ್ಬೋದಾ ಇಲ್ವಾ ಅಂತ. ಎಷ್ಟೊಂದು ಜನದ್ದು ರಿಜೆಕ್ಟು ಆಗುತ್ತೆ, ಎಷ್ಟೊಂದು ಜನದ್ದು ಪ್ರೋಸೆಸ್ಸು ಆಗುತ್ತೆ. ಸೊ ಅಮೃತ್ಸರಿಂದ ದೇರಾ ಬಾಬಾ ನಾನಕ್ಗೆ ಬರಬೇಕು. ಸೊ ಆಲ್ಮೋಸ್ಟ್ ಲೈಕ್ 50 ಕಿಲೋಮೀಟರ್ಸ್ ಇದೆ. ಬಸ್ ಫೆಸಿಲಿಟೀಸ್ ಏನಿಲ್ಲ, ಕ್ಯಾಬು ಇಲ್ಲ ಟ್ರೈನಲ್ಲಿ ಬರಬೇಕು. ನೋಡೋಕ್ಕೆ ಏರ್ಪೋರ್ಟ್ ಥರ ಇರುತ್ತೆ, ಬಟ್ ಇದು ಏರ್ಪೋರ್ಟ್ ಅಲ್ಲ, ಇದು ಜಸ್ಟ್ ಒಂದು ಕಾರಿಡಾರು. ಸೊ ಇನ್ ಬಿಟ್ವೀನ್ ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯ ಈ ಕಾರಿಡಾರ್ ಇದೆ. ನೋಡಿ ಏನು ಸಕಲಾಗಿ ಮಾಡಿದ್ದಾರೆ. ನಿಮಗೆ ಯಾವುದೇ ವೀಸಾ ಪ್ರೊಸೆಸ್ಗೆ ಇಷ್ಟೊಂದು ಪ್ರೊಸೀಜರ್ ನಾನು ನೋಡಿಲ್ಲ. US ಆದಮೇಲೆ ಪಾಕಿಸ್ತಾನಿಗೆ ಹೋಗೋದಕ್ಕೆ ನಾನು ಅಪ್ಲೈ ಮಾಡಿದಾಗ ತುಂಬ ಚೆಕ್ಸು, ಆಮೇಲೆ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಇತ್ತು. ಸೊ ಇವಾಗ ಜಸ್ಟ್ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಒಳಗಡೆ ಫುಲ್ ಏರ್ಪೋರ್ಟ್ ಥರನೇ ಎಲ್ಲ ಚೆಕ್ಕಿಂಗ್ಸ್ ಎಲ್ಲ ಇರುತ್ತೆ, ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ. ಆಮೇಲೆ ಎಲ್ಲ ಡಿಕ್ಲೇರ್ ಎಲ್ಲ ಮಾಡಬೇಕು, ಏನೇನು ತಂದಿದ್ದೀವಿ ಅದೆಲ್ಲ ಡಿಕ್ಲೇರ್ ಮಾಡಬೇಕು. ಡಿಕ್ಲೇರ್ ಮಾಡ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿಂದ ಪಿಕ್ ಮಾಡ್ತಾರೆ, ಪಿಕ್ ಮಾಡಿ ನಮಗೆ ಬಾರ್ಡ್ರ್ ಕರ್ಕೊಂಡು ಹೋಗ್ತಾರೆ. ಈ ಥರದ ಪಿಕಪ್ ಗಾಡಿ ಇದರಲ್ಲಿ ಕರ್ಕೊಂಡು ಹೋಗ್ತಾರೆ ಇವಾಗ ನಮ್ಮನ್ನ. ಸೊ ನೋಡಿ ಇದೇ ಪಿಕಪ್ ವೆಹಿಕಲ್ ನಮಗೆ. ಅದರಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನ ಪಾಕಿಸ್ತಾನ ಬಾರ್ಡ್ರಿಗೆ ಬಿಡ್ತಾರೆ. ಸೊ ಅಲ್ಲಿಂದ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ನಾವು ಇವಾಗ ಇಂಡಿಯಾದಲ್ಲಿದ್ದೀವಿ. ಆ ಕಡೆ ಇರೋದು ಪಾಕಿಸ್ತಾನ, ಈ ಕಡೆ ಇರೋದು ಇಂಡಿಯಾ. ಸೊ ಬನ್ನಿ ಹೋಗೋಣ. ನೋಡಿ ಇದೇ ಪಾಕಿಸ್ತಾನ, ಎಂಟ್ರ್ ಆಗ್ತಾ ಇದ್ದೀನಿ. ನೀಟಾಗಿ ಹೋಗೋಣ ಅಂತ. ಸೊ ಇವಾಗ ಪಾಕಿಸ್ತಾನ್ಗೆ ಎಂಟ್ರ್ ಆದ್ವಿ. ಸೊ ದೇ ಆರ್ ವೇಟಿಂಗ್. ಓಕೆ ಹೊರಡೋಣ ಬನ್ನಿ. ಸೊ ಇದೊಂದು ಸ್ಲಿಪ್ ಕೊಡ್ತಾರೆ $20 ಕೊಟ್ಟಾದ್ಮೇಲೆ. ನೋಡಿ ಈ ಥರ ಬಸ್ಸಲ್ಲೇ ಕರ್ಕೊಂಬಂದಿದ್ದು ನಮಗೆ. ನೋಡಿ ಪಾಕಿಸ್ತಾನ್ ಫ್ಲಾಗ್ ಆಡ್ತಾ ಇದೆ ನೋಡಿ, ಅದೇ ಅದು. ಇದೇ ರವಿ ರಿವರ್ ಇದು. ಸೊ ಇದೆ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರ. ಸೊ ನೋಡಿ ಬಂದ್ವಿ ನಾವು. ಇದೆ ಕರ್ತಾರ್ಪುರ್ ಗುರುದ್ವಾರ. ಇದು ಕಾರಿಡಾರಲ್ಲಿರೋದು. ಇವಾಗ ಅವರು ಬ್ರೀಫಿಂಗ್ ಮಾಡ್ತಾರೆ ಸೆಕ್ಯೂರಿಟಿಯವರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ਆਪਣੇ ਡਾਕੂਮੈਂਟਸ ਪਾਸਪੋਰਟ ਵਗੈਰਾ ਜਿਹੜੇ ਨੇ ਉਹਨਾਂ ਨੂੰ ਚੰਗੇ ਤਰੀਕੇ ਨਾਲ ਸੰਭਾਲ ਲੈਣਾ। ਕੋਈ ਸਮਾਨ ਵਗੈਰਾ ਰੱਖਣਾ ਚਾਹੁੰਦੇ ਹੋ ਰੱਖ ਸਕਦੇ ਹੋ। ਆਪਣੇ ਨਾਲ ਕੋਈ ਰਸਦ ਲੰਗਰ ਵਗੈਰਾ ਦਾ ਸਮਾਨ ਲੈ ਕੇ ਆਇਓ। ಹಾಲ್ ದಿ ವೆಚ್ಚಕ್ಕೆ ಕೊನೆ ಕೌಂಟರ್ ಲಗದ. ಡೊನೇಟ್ ಮಾಡಬೇಕು ಅಂತಾದ್ರೆ ಇಲ್ಲಿ ಬಂದು ಕೊಡ್ಬೋದು. ನೋಡಿ ಈ ಥರ ಎಲ್ಲ ಐಟಮ್ಸ್ ಕೊಟ್ಟಿರ್ತಾರೆ. ನೋಡಿ ಇದೇ ಗುರುದ್ವಾರ. ನೋಡಿ ಅದೇ ಗುರುದ್ವಾರ ಅಲ್ಲಿದೆಯಲ್ಲ ಮಧ್ಯದಲ್ಲಿ ಅದೇ. ಈ ಸಿಖ್ ಧರ್ಮದವ್ರಿಗೆ ಕರ್ತಾರ್ಪುರ್ ಏನಕ್ಕೆ ತುಂಬ ಶ್ರೇಷ್ಠ ಅಂತ ಹೇಳಿದ್ರೆ, ಅವ್ರದ್ದು ಫಸ್ಟ್ ಗುರು ಅದು ಗುರುನಾನಕ್ ಅವರು ಲಾಸ್ಟ್ ಅವರೊಂದು 15-20 ವರ್ಷ ಇಲ್ಲೇ ಕಳೆದಿರೋದು. ಸೊ ಕೊನೆಯಲ್ಲಿ ಅವರು ಇಲ್ಲೇ ದೇಹ ಬಿಟ್ಟು ಹೋಗಿದ್ದು ಜಾಗ ಇದು. ಸೊ ಅದರಿಂದ ಇದು ತುಂಬ ಶ್ರೇಷ್ಠ ಅವ್ರಿಗೆ. ಬಟ್ ಅನ್ಫಾರ್ಚುನೇಟ್ಲಿ ದೇಶ ವಿಭಜನೆ ಆದಾಗ ಅದು ಪಾಕಿಸ್ತಾನ್ಗೆ ಹೋಗುತ್ತೆ. ಸೊ 2019 ಕರ್ತಾರ್ಪುರ್ ಕಾರಿಡಾರ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಅಂದ್ರೆ ವಿದೌಟ್ ವೀಸಾ ನಾವೆಲ್ಲ ಬಂದು ಇಲ್ಲಿ ವಿಸಿಟ್ ಮಾಡಿಬಿಟ್ಟು ಹೋಗ್ಬೋದು. ಬಟ್ ಒಂದು ರೂಲ್ಸ್ ಏನಂದ್ರೆ ಈ ಕಾರಿಡಾರ್ ಬಿಟ್ಟು ಬೇರೆ ಎಲ್ಲೂ ಹೋಗಂಗಿಲ್ಲ. ಇದು ಸ್ಪೆಸಿಫಿಕಲಿ ಓನ್ಲಿ ಫಾರ್ ದಿಸ್ ಕಾರಿಡಾರ್ ಅಷ್ಟೇ. ಸೊ
ಸೊ ಇದು ಒಂದು ಚಿಕ್ಕ ಸರೋವರ ಇದು. ಇಲ್ಲಿ ಈ ನೀರಿಗೆ ಗುರುನಾನಕ್ ಅವರು ಯೂಸ್ ಮಾಡಿರೋ ನೀರು ಅಂದರೆ ಬಾವಿ ಇದೆಲ್ಲ, ಆ ಬಾವಿ ನೀರು ತಂದು ಇದಕ್ಕೆ ಹಾಕ್ತಾರೆ. ಇದು ಜೆಂಟ್ಸ್ ಓನ್ಲಿ, ಅಂದರೆ ಈ ಸರೋವರದಲ್ಲಿ ಬರೀ ಜೆಂಟ್ಸ್ ಮಾತ್ರ ಬರಬೇಕು. ಇಲ್ಲಿ ಬಂದು ಅವರು ನೋಡ್ಬೋದು ಅವ್ರು ಏನು ಮಾಡ್ತಾರೆ ಅಂತ ನೋಡಿ, ಕೈ ಕಾಲು ತೊಳ್ಕೊಂಡು ಹೋಗ್ತಾರೆ. ಫುಲ್ ತಣ್ಣಗಿದೆ ಗುರು. ಸೊ ಗುರುನಾನಕ್ ಅವರು ಹುಟ್ಟಿದ್ದನ್ನು ಪಾಕಿಸ್ತಾನಲ್ಲೇ, ಅವರು ದೇಹ ಬಿಟ್ಟಿದ್ದನ್ನು ಪಾಕಿಸ್ತಾನಲ್ಲೇ. ಸೊ ವಿಭಜನೆ ಆಗಿರೋದ್ರಿಂದ ಸೊ 2 ಜಾಗಕ್ಕೂ ಹೋಗೋಕ್ಕಾಗಲ್ಲ ಸಿಖ್ ಧರ್ಮದವರು, ಬಟ್ ಅಟ್ಲೀಸ್ಟ್ ಒಂದು ಜಾಗಕ್ಕಾದ್ರೂ ಬಿಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ತುಂಬ ಖುಷಿ. ನೀವು ಬಸ್ಸಲ್ಲಿ ನೋಡ್ಬೋದು, ಪಾಪ ಫುಲ್ಲು ಅವ್ರದ್ದು ಭಜನೆ ಹೇಳ್ಕೊಂಡೇ ಬರ್ತಾರೆ. ಭಾರಿ ಖುಷಿ ಆಗುತ್ತೆ ಅವ್ರದ್ದು. ಅದೇ ನೋಡಿ, ಅದೇ ಗುರುದ್ವಾರ. ಬನ್ನಿ ಹೋಗೋಣ, ಬನ್ನಿ ಗುರುದ್ವಾರ ಒಳಗಡೆ ಹೋಗೋಣ. ಸಿಖ್ ಧರ್ಮದವ್ರಿಗೆ ಇದು ತುಂಬ ಶ್ರೇಷ್ಠವಾದ ಜಾಗ. ನೋಡಿ ಎಷ್ಟು ಜನ ಬರ್ತಾರೆ. ಗುರುನಾನಕ್ ಅವರು ದೇಹ ಬಿಟ್ಟಾಗ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರೂ ಜಗಳ ಆಡ್ತಾ ಇರ್ತಾರೆ, ಯಾರ ಸಂಸ್ಕಾರ ಪ್ರಕಾರ ಆಗಬೇಕು ಅಂತ. ಸೊ ಅದಕ್ಕೆ ಅವರು ಹೋಗಿ ನೋಡಿದಾಗ ಅವ್ರ ಬಾಡಿ ಹೂವು ಆಗಿರುತ್ತೆ, ಒಂದು ಬಟ್ಟೆ ಕವರ್ ಆಗಿ ಹೂವು ಆಗಿರುತ್ತೆ. ಸೊ ಅದಕ್ಕೇ ಇಬ್ಬರೂ ಅರ್ಧ ಮಾಡಿಕೊಂಡು ಅವ್ರವ್ರ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರ ಮಾಡ್ತಾರೆ. ಅದರಲ್ಲಿ ಒಂದು ಇಲ್ಲಿ ಮುಸ್ಲಿಮ್ರದ್ದು ಆಚೆ ಮಾಡಿದ್ದಾರೆ, ಒಳಗಡೆ ಅವ್ರು ಹಿಂದೂ ಅವ್ರದ್ದಿದೆ. ಬನ್ನಿ ನೋಡೋಣ. ಹಾಗೆ ನೋಡಿ, ಇದು ಮುಸಲ್ಮಾನರವ್ರು ಮಾಡಿರೋದು, ಅಲ್ಲಿ ಹಾಕಿದ್ದಾರೆ ನೋಡಿ. ದಿಸ್ ಇಸ್ ದ ಸೇಕ್ರೆಡ್ ಪ್ಲೇಸ್ ವೇರ್ ಫ್ಲವರ್ಸ್ ಆ್ಯಂಡ್ ಕ್ಲಾತ್ ಆಫ್ ಗುರುನಾನಕ್ ದೇವ್ಜಿ ಮಹಾರಾಜ್ ವೇರ್ ಬರೀಡ್ ಅಂತ. ಗುರುನಾನಕ್ ಅವರು ಕೊನೆಯ ದಿವಸದಲ್ಲಿ ಆಲ್ಮೋಸ್ಟ್ 18 ವರ್ಷ ಅವ್ರು ಇಲ್ಲಿ ಕಳೀತಾರೆ. ಏನು ಮಾಡ್ತಾ ಇರ್ತಾರೆ ಅಂದರೆ ವ್ಯವಸಾಯ ಮಾಡ್ತಾ ಇರ್ತಾರೆ. ಆ ವ್ಯವಸಾಯಕ್ಕೆ ಯೂಸ್ ಮಾಡಿರೋ ಬಾವಿ ಇಲ್ಲಿದೆ. ನೋಡಿ, ಇದೆ ಬಾವಿ ಅದು. ಸೊ ನೀರು ತೆಗಿತಾ ಇದ್ದಿದ್ದು ಅವಾಗ ಇದೇ ಥರ. ಯುದ್ಧ ನಡಿಬೇಕಾದ್ರೆ ಒಂದೇ ಒಂದು ಬಾಂಬು ಇಲ್ಲಿ ಬಂದು ಬೀಳುತ್ತೆ, ಬಟ್ ಅದು ಸ್ಫೋಟ ಆಗಲ್ಲ. ಸೊ ಆ ಬಾಂಬ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಇದೆ ಅದು ಬಾಂಬು. ಅದು ನೋಡಿ ಅಮೃತ್ ಜಲ್ ಅಂತ. ಆ ಬಾವಿಲಿ ತೆಗೆದ್ಬಿಟ್ಟು ಬಾಟ್ಲಿಗೆ ಹಾಕ್ಬಿಟ್ಟು ತೀರ್ಥದ ಥರ ಸೇಲ್ ಮಾಡ್ತಾರೆ. ಸೇಲ್ ಅಲ್ಲ ಇದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೋದು. ಇಂಥ ಟಿಕ್ಟಾಕ್ ಎಲ್ಲ ನಾವು ಯಾವಾಗಲೂ ಬ್ಯಾನ್ ಮಾಡಿಬಿಟ್ಟಿದ್ದೀವಿ. ಈ ಗುರುದ್ವಾರ ಎದುರುಗಡೆ ಯಾರೋ ಒಬ್ಬರು ಟಿಕ್ಟಾಕ್ ಮಾಡಿಬಿಟ್ಟು ತುಂಬ ಗಲಾಟೆ ಆಗಿತ್ತು. ಸೊ ಅದರಿಂದ ಟಿಕ್ಟಾಕ್ ಮತ್ತು ವಿಡಿಯೋ ಮಾಡೋದೆಲ್ಲ ಬ್ಯಾನ್ ಮಾಡಿದ್ದಾರೆ. ಅದು ಎದುರುಗಡೆ ಡ್ಯಾನ್ಸ್ ಮಾಡೋದು ಅವೆಲ್ಲ ಮಾಡಿ ಏನೋ ಟಿಕ್ಟಾಕ್ ಮಾಡಿದರು. ಅದು ತುಂಬ ಗಲಾಟೆ ಆಗಿ ಕೊನೆಗೆ ಅದು ಸ್ವಲ್ಪ ರೂಲ್ಸ್ ಎಲ್ಲ ತಂದಿದ್ದಾರೆ. ಬಟ್ ಫೋಟೋಸ್ ಎಲ್ಲ ತೆಗಿಬೋದು. ನೋಡಿ, ನನ್ನ ಫೋಟೋಸನ್ನು ಕ್ಯಾಮ್ರಾನ ಇಟ್ಕೊಂಡ್ಬಂದಿದ್ದೀನಿ, ಅದೆಲ್ಲ ತೆಗಿಬೋದು, ವೀಡಿಯೋ ತೆಗಿಬೋದು, ಹೊರಗಡೆನೂ ತೆಗಿಬೋದು. ಅವರೇ ಹೇಳ್ತಾರೆ ತೊಗೊಳ್ಳಿ ಅಂತ. ಸೊ ಅಷ್ಟೊಂದೆಲ್ಲ ಫ್ರೀಡಮ್ ಕೊಟ್ಟಿದ್ದಾರೆ. ಬಟ್ ಎಲ್ಲೂ ನಿಮಗೆ ದುಡ್ಡು ತೊಗೊಳ್ಳೋದು ಇಲ್ಲವೇ ಇಲ್ಲ. ಸೇವೆ ಥರ ನಿಮ್ಗೆ ಎಷ್ಟಾದರೂ ಕೊಡಿ ಅಂತ ಹೇಳ್ತಾರೆ. ನಾನು 2 ಪ್ರಸಾದ ತೊಗೊಂಡೆ, ಅದಕ್ಕೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡಿ, ಇಲ್ಲ ಕೊಡದೇ ಇದ್ರೂ ಪರವಾಗಿಲ್ಲ. ಆ ಥರ ನಮ್ಗೆ ಅನ್ಸೋದೇ ಇಲ್ಲ ಒಂದ್ಸತಿ ನಾವು ಪಾಕಿಸ್ತಾನಲ್ಲಿದ್ದೀವಿ ಅಂತ. ಕಂಪ್ಲೀಟ್ ಒಳ್ಳೆ ಇಂಡಿಯಾ ಥರನೇ ಇದೆ. ಬಟ್ ಏನಂದ್ರೆ ವಿದಿನ್ ದಿಸ್ ಕಾರಿಡಾರ್ ನೀವು ಓಡಾಡಬೇಕು, ಎಲ್ಲ ಆಚೆ ಎಲ್ಲ ಹೋಗೋಂಗಿಲ್ಲ. ಸೊ ಬನ್ನಿ, ಇವಾಗ ಹೊಟ್ಟೆ ಹಸಿತಾ ಇದೆ, ಲಂಗಾರ್ಗೆ ಹೋಗೋಣ. ಸೊ ಎಲ್ಲ ಗುರುದ್ವಾರದಲ್ಲೂ ಲಂಗಾರ್ ಫೆಸಿಲಿಟೀಸ್ ಇದ್ದೇ ಇರುತ್ತೆ. 24/7 ಅಂತ ಹೇಳ್ತಾರೆ. ಬಟ್ ಒಂದೊಂದು ಸತಿ ಟೈಮಿಂಗ್ಸ್ ಚೆಕ್ ಮಾಡಿಬಿಟ್ಟು ಹೋಗಿ. ಬಟ್ ಯೂಶ್ವಲಿ ದೇ ವಿಲ್ ಫೀಡ್ ಯು.
ವಿದೌಟ್ ಎನಿ ಹೆಸಿಟೇಷನ್. ಸೊ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ. ನನಗೆ ಹೊಟ್ಟೆ ಬೇಜಾನ್ ಅನಿಸುತ್ತದೆ ಗುರು. ಇವಾಗ ಲಂಗಾರ್ಗೆ ಹೋಗ್ತಾ ಇದ್ದೀವಿ ನೋಡಿ. ಗುರುದ್ವಾರ ದರ್ಬಾರ್ ಸಾಹಿಬ್ ಕರ್ತಾರ್ಪುರ್ ಸಾಹಿಬ್, ಪಂಜಾಬ್, ಪಾಕಿಸ್ತಾನ್. ಒಂದು ಆರೆಂಜ್ ಕೂಡ ಕೊಟ್ಟರು. ಅದಾದಮೇಲೆ ಬೆಳೆಸ್ತಾ ಇದ್ದಾರೆ. ಬಿಸಿ ಬಿಸಿ ಚಪಾತಿ. ಸೊ ಒಳ್ಳೆ ಊಟ ಆಯಿತು. ಇವಾಗ ಶಾಪಿಂಗ್ ಹೋಗಬೇಕು. ಶಾಪಿಂಗ್ ಎಲ್ಲಿ ಅಂದ್ರೆ ಇಲ್ಲೊಂದು ಡೆಡಿಕೇಟೆಡ್ ಲೇನ್ ಇದೆ, ಅಲ್ಲಿ ಮಾತ್ರ ನೀವು ಶಾಪಿಂಗ್ ಮಾಡಬೇಕು. ಸೊ ತುಂಬ ಸ್ಟ್ರಿಕ್ಟಾಗಿ ಹಾಕಿದ್ದಾರೆ ರೂಲ್ಸು. ಇಲ್ಲಿಂದ ಮಣ್ಣು ತೊಗೊಂಡೋಗಂಗಿಲ್ಲ, ಆಮೇಲೆ ಕರೆನ್ಸಿ ತೊಗೊಂಡೋಗಂಗಿಲ್ಲ ಅಂತ. ಸೊ ನೀವೇನಾದ್ರು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಅವ್ರೇನಾರು ಪಾಕಿಸ್ತಾನ್ ಕರೆನ್ಸಿಲಿ ಕೊಟ್ಟರೆ ಸೊ ನೀವು ಇಲ್ಲೇ ಪುನಃ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬೇಕು ಹೊತ್ತು ವಾಪಸ್ ತೊಗೊಂಡೋಗೋಕ್ಕಾಗಲ್ಲ. ಅದನ್ನು ಫೇಕ್ ಕರೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ.